ಏನ್ರಿ ಬೆಡ್ರೂಮ್ ಸಣ್ಣ ಆದಂಗ ಅನ್ಸಾತಿಲ್ಲ ಕರೆಕ್ಟಾಗಿ ಸುಮ್ಕಿರ. ರೀ ಇದಕ್ಕೆ ಇದು ಹಾಕ್ಸನ ಏನದು ಗ್ರಾನೈಟ್ ಹಾಕ್ಸನಕಲ್ಲ ತಣ್ಣಗಿರ್ತಾವ ಬ್ಯಾಸ್ಗ್ಯಾಗಂತ್ರ ಎಷ್ಟು ಜಿಣ ಅಂತ ಗೊತ್ತ ಮಕ್ಕಳಾಕ ಆರಾಮ್ ಕುಂದ್ರಾಕ ನಿಂದ್ರಾಕ. ಗ್ರಾನೈಟಾ ಯಾರ್ಯಾರ ಹುಚ್ಚಿಡ್ಸಿಲೇ ನನಗೆ ಈ ಮನಿ ಕಟ್ಟಿ ಹೆಂಗೆ ಮುಗಿಸ್ತೇನೆ ಅನ್ನಂಗೆ ಆಗೈತಿ. ರೊಕ್ಕಿಲ್ಲ ಕೈಯಾಗ. ನೀ ಮತ್ತೆ ಗ್ರಾನೈಟು ಪನೆಟ್ಟು ಅಂತ ನಿಂದ್ರಬೇಡ, ಸುಮ್ಮನೆ ನನ್ನ ಕಡೆ ರೊಕ್ಕಿಲ್ಲ. ಒಟ್ಟು ಹಚ್ಬೇಡ. ರೆಡ್ಡೆಕ್ಸ್ ಮಾಡಿಸ್ತೇನೆ ನಾ ಅಷ್ಟೇ. ಯಾವ ಟೈಲ್ಸ್ ಹಾಕಕ್ಕೂ ನನ್ನ ಕಡೆ ರೊಕ್ಕಿಲ್ಲ. ಸುಮ್ಮನೆ ಕಿರಿಕಿರಿ ಮಾಡ್ಬೇಡ. ಸ್ವಲ್ಪ ಸಾಲ ಆದ್ರೆ ಅಕ್ಕತಿ ಒಮ್ಮೆ ಕಟ್ಟ ಮನಿ. ನೀವು ಅದನ್ನ ಮಾಡಿಸ್ತೇನೆ ಇದನ್ನ ಮಾಡಿಸ್ತೇನೆ ಬಿಡ್ರಿ ಇದನ್ನ ರೆಡ್ಡೆಕ್ಸ್ ಮಾಡಿಸ್ತಾರಂತ. ರೆಡ್ಡೆಕ್ಸ್ ಮಾಡಿಸ್ತಾರೆ ಮನಿ ಚಂದ ಕಾಣಂಗಿಲ್ಲ. ಒಂದ್ಸಲ ಜೀವನದ ಕಟ್ಟೋದು ಅದೇನೇ ತಡಿ ಆಮೇಲೆ ಇನ್ನೊಂದು ತಿಂಗಳು ಬಿಟ್ಟು ರೊಕ್ಕ ಬಂತು ಅವಾಗ, ಇಲ್ಲ ಇನ್ನೊಂದು ವರ್ಷ ಬಿಟ್ಟೆ ರೊಕ್ಕ ಬಂತು ಅವಾಗ ಮತ್ತೆ ರೆಡ್ಡೆಕ್ಸ್ ಕಿತ್ಸಿ ಟೈಲ್ಸ್ ಹಾಕಸಕ್ಕೆ ನಿಂದಿರ್ತೀರನ ಅದು ಹಂಗೆ ಸರಿ ಅನ್ಸಲ್ಲ. ಈಗ ಇನ್ನೊಂದು ಸ್ವಲ್ಪ ಸಾಲ ಆದ್ರೆ ಆಕತಿ ಏನಾಗಲ್ಲ. ಗ್ರೆನೇಟ್ ಹಾಕ್ಸಕ್ಕಾಗಲ್ಲ ಬೇಡ. ವೈಟ್ ಕಲರ್ ಇಲ್ಲಾಂದ್ರೆ ಬ್ಲ್ಯಾಕ್ ಕಲರ್ನಾಗ ಇದು ಟೈಲ್ಸ್ ಹಾಕ್ಸ್ಬಿಡೋಣ. ಏನು ಊಟ ಅಂತಾಳು ಮರ ಈಕೆತ್ತಾಗ ಅಲ್ಲಿ ರೊಕ್ಕಿಲ್ಲ. ನಾ ಈಗ ಇದನ್ನ ಹೆಂಗೆ ಮಾಡಿ ಪೂರ್ಗ ಅನಿಸ್ತೇನೆ ಅನ್ನೋದು ನನಗೆ ಗೊತ್ತಾಗಲ್ತು. ಇನ್ನು ನೋಡಿದ್ರೆ ನೀನು ಮತ್ತೆ ಅದನ್ನ ಮಾಡಿಸು ಇದನ್ನ ಮಾಡಿಸು ಹಂಗೆ ಮಾಡಿಸು ಹಿಂಗೆ ಮಾಡಿಸು ಅಂತೀಯತ್ತಾಗ. ಏನಾಗಲ್ಲ ತಗೋರಿ. ನಾ ಬೇಕಾರೆ ಅಪ್ಪನ ಕಡೆ ಒಂದು 2 ಲಕ್ಷ ರೂಪಾಯಿ ಇಸ್ಕೊಲ್ಲ ಕಲ್ಲಿಗೆ ಹಾಕು ಅಷ್ಟು. ನೀವು ಆಮೇಲೆ ವಾಪಸ್ ಕೊಡ್ರಲ್ಲ, ಅದಕ್ಕೇನು ಬೇಕಾಗೈತಿ. ನೀವೇನು ನಿಮಗೆ ಕೇಳಿದ್ರೇನ ವಾಪಸ್ ಕೊಡ್ತೀರಲ್ಲ. ಬೇರೆ ಎಲ್ಲಾರು ತಂದ್ರೆ ಬಡ್ಡೆ ಆಕತಿ. ಅದು ಅಪ್ಪನ ಕಡೆನೇ ಇಸ್ಕೊಂಡ್ರೆ ಬಡ್ಡೆ ಆಗಲ್ಲ ಬಾಚಾಗಲ್ಲ. ನೋಡು ಮರೆ ನನ್ನ ಮರ್ಯಾದೆ ಕಳೆಯಕತ್ತಿ ನೀವು ಒಂದು ಅಳ್ತಿ. ಅದ್ಯಾಕ್ರಿ ಮರ್ಯಾದಕತಿ ಏನಾಗಲ್ಲ ಸುಮ್ಮನಿರಿ. ಅಲ್ಲಿ ನಾನು ಅವ್ರ ಕಡೆ ರೊಕ್ಕ ಇಸ್ಕೊಂಡು ಕಟ್ಟಿದ್ರೆ ನನಗೊಂಥರ ಮುಜುಗರ ಆಗಂಗಿಲ್ಲ. ನೀವೇನದನ್ನ ಇಟ್ಕೊಳಂಗಿಲ್ಲಲ್ಲ, ವಾಪಸ್ ಕೊಡ್ತಿರಲ್ಲ, ಏನಾಗಲ್ಲ ಸುಮ್ಮನಿರಿ. ನನಗೆ ಹಿಂಗೆ ಇರಬೇಕು ಹಿಂಗೆ ಆಗ್ಬೇಕು ಅಂತ ಭಾಳ ಆಸೆ ಐತಿ. ಅಷ್ಟೇ. ನೀವು ಅದಕ್ಕೆ ಎಲ್ಲದಕ್ಕೂ ಒಲ್ಲೆ ಅನ್ಬೇಡ್ರಿ. ನಂಗೆ ಎಲ್ಲದಕ್ಕೂ ಬೇಜಾರಾಕೈತೆ ಮತ್ತೆ ಏನು. ಆತ ಮರೆ ನೀ ಹೆಂಗೆ ಹೇಳ್ತೀಯ ಹಂಗ ಆತ. ಶಿವಲಿಂಗ ಚಾ ಕುಡಿಬಾರಪ್ಪ. ಅದಕ್ಕೆಮ್ಮ ಬಂದೆ. ಬರ್ರಿ ನೀವು ಬಂದೆ ಇಲ್ಲಿ ಕಡೆ ಬರ್ರಿ. ಹೆಂಗಾಗಿತ್ತು ನೋಡ್ಬರ್ರಿ ಮನಿ. ಆಗ್ಲಿ ತಗ ಪೂರ ಕಟ್ಲಿ. ನೋಡಣ ಈಗ ನೋಡಿದ್ರ ಏನ್ ಗೊತ್ತಾಕತಿ. ನೋಡಕ್ ಇಟ್ಟಿಟ್ಟು ಅನಿಸ್ತಾವ ಕರೆ ಕಟ್ಟಿಂದ ದೊಡ್ಡ ಅನಿಸ್ತಾವ ಮನಿ. ಅಲ್ಲಕ್ಕ ಆ ಕಡೆ ಹಾಲು ಈ ಕಡೆ ಬೆಡ್ರೂಮ್ ಮಾಡೈತಕ್ಕ ನೋಡ್ಬರ್ರಿ. ಇರ್ಲಿ ಬಿಡ ಚಲೋ ಆಗೈತಿ. ಚಾ ಕುಡಿಬಾ ಶಿವಲಿಂಗ. ಹೊಟ್ಟಿ ಕಿಚ್ಚೆ ಮತ್ತೇನೈತಿ. ಯಾರಾದ್ರೆ ಮುಂದೆ ಬಂದು ನೋಡ್ಯಾರ. ಜಗತ್ ಪೂಜೆಗೂ ಬಂದಿಲ್ಲ ಇದಕ್ಕೂ ಬಂದಿಲ್ಲ ಮತ್ತೇನೈತಿ. ಮೊದಲೇ ಅವ್ರ ಮಗ ಈಗ ಕಷ್ಟದಾಗದಾನ. ಏನು ಈ ಟೈಮ್ನೇ ನಾವು ಮತ್ತೆ ಮನಿ ನೋಡ್ಬಾ ಅಂತಂದ್ರೆ ಹಂಗೆ ಅನ್ಸೋದು ಸಹಜ. ಹೋಗ್ಲಿ ಬಿಡು, ಅದು ತಪ್ಪಂತೂ ಅನ್ನೋಕೆ ಆಗಂಗಿಲ್ಲ. ನೀ ಯಾಕೆ ಅದಕ್ಕೆ ಇದು ಮಾಡ್ತಿ. ಈಗ ಅವ್ರು ಬಂದು ನೋಡಲಿಲ್ಲ ಅಂತ ಏನಾರ ಮನಿ ಕಟ್ಟೋದು ಬಿಡಾಕತ್ತೀಯನ ಇಲ್ಲೋದಿಲ್ಲ. ಸುಮ್ಮನೆ ಮಾಡ್ಕೊ ನಿನ್ನ ಕೆಲಸ ನೀನು. ಹಂಗೇನಾರ ಅವ್ರು ಬಂದು ನೋಡ್ಲಿಲ್ಲ ಅಂತ ಕಟ್ಟೋದು ಬಿಡ್ತೇವೆ ಅನ್ನೋದು ಗೊತ್ತಾಗಿದ್ರೆ ಚಾ ಕುಡಿಬಾ ಅಂತ ಕರೆಯಕ್ಕೆ ಇಲ್ಲಿ ಬಂದ್ರಲ್ಲ ಇಷ್ಟು ಬರ್ತಿದ್ದಿಲ್ಲ ಅವ್ರು ಬಿಡ್ಲಿ ಅಂತೇಳಿ. ಸುಮ್ಮನಿರಿ ಸಾಕು. ಅವ್ರದ್ದೆಲ್ಲ ಗೊತ್ತೈತೆ ನನ್ನ ಹಣೆ ಬಾರ. ಏನು ಹೊಟ್ಟೆವ್ರಿಗೆ ಬುದ್ಧಿ ಏನು ಇವ್ರು ಹೊಟ್ಟೆವ್ರ ಬುದ್ಧಿಗೆ ಹಿಂಗಾಗದು. ಕಡಿಗೆ ಹೋಗಿ ಕಾಲು ಬಿದ್ರು ಅವಾಗ ಕೈ ಬಿಟ್ಲ ಹೋದ್ಲಕ್ಕೆ ಗೊತ್ತಾನ. ಇವ್ರು ಅಂದ್ರೆ ಇವ್ರ ಅಪ್ಪ ಅಂತ ಆಕಿನು. ಅಂತಾರ. ಸರಿ ನಡಿ ಚಾ ಕುಡಿಯೋಣ. ಸರೋಜಕ್ಕ ಯಾರಿಲ್ಲ ನನ್ನ ಮನ್ಯಾಗ. ಸರೋಜಕ್ಕ ಗಿರ್ಜಿ ಇಲ್ಲ. ಸರೋಜಕ್ಕ ಬಾರ ಗಿರ್ಜಕ್ಕ ಕುಂದ್ರ ಬಾ. ಇರ್ಲಿ ಸರೋಜಕ್ಕ ಅದ ನಿಮ್ಮಂತೆಲ್ಲ ಒಟ್ಟು ಮಾತಾಡ್ಬೇಕಿತ್ತ. ಕುಂದ್ರ ಬಾ ಕುಂದ್ರ ಗಿರ್ಜಕ್ಕ ಕುಂದ್ರಿ ಮಲೇಶಣ್ಣ ಕುಂದ್ರೆ ಒಂದಿಟ್ಟು ಚಾ ಮಾಡ್ಕೊಂಬರ್ತೀನಿ ತಡ್ರಿ ಮಲೇಶಣ್ಣ. ಇಲ್ಲ ಬೇಡ್ರಿ ಚಾಗಿ ಎಲ್ಲ ಏನು ಬೇಡ. ಅಣ್ಣಾರಿದ್ರು ಕರ್ರಿ ಒಟ್ಟು ಮಾತಾಡೋದಿತ್ತು. ತಡ್ರಿ ಕರ್ಕೊಂಬರ್ತೇನೆ. ಇದೇನ್ರಿ ಈ ಹೆಣ್ಮಗಳು ಇಷ್ಟು ಚಲೋ ಮಾತಾಡಕತ್ತಾಳ ನಮ್ಮ ಜೋಡಿ. ನನಗೂ ಅದ ತಿಳಿವಲ್ತಲೇ ಏನಪ್ಪ. ಏನ್ರಿ ಆ ಗಿರ್ಜವ್ವ ಆ ಮಲ್ಲೇಶಿ ಇಬ್ರು ಬಂದಾರ. ಬರ್ರಿ ಇಲ್ಲೋಡ ನಕ್ಕೊಂತ ಚಂದಾಗಿ ಮಾತಾಡು. ಮತ್ತೆ ಆಮೇಲೆ ಏನಾರು ಶಿಟ್ನೆ ಮಾತಾಡಿ ಅದಕ್ಕೆ ಹೇಳಿದ್ದ ಏನ. ಈಗ ನಮ್ಮ ಕೈಲಿ ಅವರಿಗೆ ರೊಕ್ಕ ಹೊಳ್ಕೊಡಕ್ಕಾಗಲ್ಲ, ಅದು ನೆನಪಿರ್ಲಿ. ಓ ರೊಕ್ಕದ ಮಾತಾಡಕ ಬಂದಿರ್ಬೇಕು. ಕುಂದ್ರಿ ಮಲೇಶಿ ಕುಂದ್ರಲಿ. ತಡಿ ಚಾ ಮಾಡ್ಕೊಂಬರತ್ತಾಳ. ಬೇಡ ಸರೋಜಕ್ಕ ನೀ ಬಾಯಿಲ್ ಹೊರಗೆ ಚಾಗಿ ಏನು ಬೇಡ ಬಾಯಿಲೆ. ಚಾ ಬೇಡ ಅಂತ ಹೋಲ್ಬಿಡು. ಸಕ್ರೆ ಚಾಪಡಿ 2 ಉಳಿದು ಇವು ಕೆಲಸ ಮಾಡಬೇಡಿ ಹಾಕೋರಿ. ನನಗೆ ಮೊದಲೇ ಮುಕ್ಕಳರೆ ಕೆಲಸ, ಅದ್ರಾಗ ಇವು ಕೊರ್ದು ಬೇರೆ ರಾಡಿ ಕರ್ದಾರ. ಹೆಂಗಿದ್ರು ಸುಮ್ಮನೆ ಹೊರಗೆ ಹೋಗಿ ನಿಂದಿರ್ತೇನೆ. ಒಂದು ಸ್ವಲ್ಪ ಚಾ ಮಾಡಕತ್ತಿದ್ದೆ. ಇರ್ಲಿ ಸರೋಜಕ್ಕ. ಮತ್ತೆ ಮಲೇಶಿ ಹಂಗ್ ಸುಮ್ನೆ ಬರೋರಲ್ಲಪ್ಪ ನೀವು. ಗಂಡ ಇಂತಿ ಜೊತೆಗೆ ಬಂದಿರಿ. ಇಲ್ಲ ಸುಮ್ಮನೆ ಬರಲಿಲ್ಲ, ರೊಕ್ಕದ ಮಾತಾಡಕ್ಕೆ ಬಂದಿದ್ದು. ಈಗ ರೊಕ್ಕದ್ದು ಏನು ಮಾಡೋದು ಈಗ ಅಣ್ಣ ಇರ್ಪಕ್ಷಣ. ಹೇಳಿದ್ನಲ್ಲ ಒಂದು 6-7 ತಿಂಗಳು ಅಂತೇಳಿ. 6-7 ತಿಂಗಳು ಸರಿ. ಹೊಲ ಒತ್ತಿ ಹಾಕಿ ನಾ ರೊಕ್ಕ ಇಸ್ಕೊಂಡಿದ್ದು. ಈಗ ಹೊಲನೂ ಗೌರ್ಮೆಂಟ್ನವ್ರು ತೊಗೊಂಡಾತು. ಈಗ ನಾ ಏನು ಮಾಡೋಕ್ಕೂ ಬರುತ್ತೆ ಅನ್ನಂಗೆ ಆಗೈತಿ. ಈಗ ಮತ್ತು ನನಗೆ 6 ತಿಂಗಳಾದ್ಮೇಲೆ ರೊಕ್ಕ ಹೆಂಗೆ ಕೊಡ್ತಿ ಅಂತ ಗೊತ್ತಾಗೋಲ್ತು. ಓ ಹೌದಲ್ಲ. ಇರ್ಲಿ ಬಿಡ. ನನ್ನ ಮಗ ದುಡಿತಾನ. ನನ್ನ ಮಗ ದುಡಿದ್ರಾಗ ನಾನು ನಿಮ್ಗೆ ರೊಕ್ಕ ಕೊಡಲ್ಲನ. ಮಗ ದುಡಿತೆ, ನಮ್ಮ ಮಗ ಹೊರಗೆ ಇಲ್ಲಲ್ಲ. ನೋಡಿ ಹಾಲು ಕೊಡ್ದಂಗೆ ಆಗೈತಿ ಇಪ್ಪ ಹೆಣ ಎತ್ತಲಿ. ನನ್ನ ಬಂಗಾರದಂಥ ಮಗ ಜೈಲ್ ಪಾಲಾಗೈತಿ ವಯವ. ನನ್ನ ಮಗ ಹೊರಗೆ ಬರಲಿಲ್ಲ ಅಂದ್ರೆ ಇವೆಲ್ಲ ಆಡ್ಕೊಂಡು ನಗತಾವ ಯವ್ವ. ಇವಕ್ಕೆ ಹೊಟ್ಯಾಗ ಹಂಡೆ ಹಾಲು ಸುರಿದಂಗೆ ಆಕತಿ ಇವಕ್ಕೆ. ಏನು ಮಾಡೋದು ಎಲ್ಲ ನನ್ನ ಕರ್ಮ. ಅಯ್ಯ ಒಳಗದಾನ ಅಂದ್ರೆ ಈಗ ಹೊರಗೆ ಬರೋದೇ ಇಲ್ಲನ. ಬರ್ತಾನ
ಕೇಸ್ ನಮ್ಮಂತ ಆಕೈತೆ ಅಂತ ಲಾಯರ್ ಹೇಳಾರ ಆಗತೈತೆ. ತಪ್ಪು ಯಾರು ಮಾಡಲ್ಲ ಹೇಳ್ರಿ, ಎಲ್ಲಾರು ಮಾಡ್ತಾರ. ಅದು ಅಲ್ದೆ ಏನು ಬೇಕಂತ ಮಾಡಿದ್ದ. ಅಯ್ಯೋ ಅದೇನೋ ಆ ಹುಡುಗಿ ಅಲ್ಲಿ ಹೋಗಿ ಏನು ಮಾಡ್ಕೊಂಬಂದತ್ತೇನು, ಮನ್ಯಾಗ ಅಪ್ಪ ಅವ್ವ ಬೆಳ್ಟ್ಲೆ ಎತ್ಬೇಕಂತ ಹೊಡೆದಿರ್ಬೇಕು, ಬೈದಿರ್ಬೇಕು. ನನ್ನ ಮಗ ಒಬ್ಬ ಪಾಪದವ್ ಸಿಕ್ಕನಂತೆ ಅವನ ಹೆಸರು ಹೇಳಾರ ಅಷ್ಟೇ. ಬಿಡುಗಡೆ ಆಕತಿ ಯಾಕಾಗಲ್ಲ. ಈಗ ಇವ ಗಂಡಸು ಏನಾದ್ರೂ ಮಾಡ್ತಾನ, ಆಕಿ ತಲೆಯಾಗ ಬುದ್ಧಿ ಐತೆ ಇಲ್ಲ. ಆಕಿ ಹೆಣ್ಮಗಳಾದಕಿ ತನ್ನ ಬುದ್ಧಿ ತನ್ನ ಕೈಯಾಗ ಇಟ್ಕೋಬೇಕು. ಗಂಡಸು ಬೇಕಾದ ಕಡೆ ಮೇಯ್ತಾರ. ಹೆಣ್ಮಕ್ಳಿಗೆ ಮೊದ್ಲು ಇದಿರ್ಬೇಕು. ಬಾಳೆ ಎಲಿ ಮುಳ್ಳ ಮ್ಯಾಗ ಬಿದ್ರು, ಮುಳ್ಳ ಬಾಳೆ ಎಲಿ ಮ್ಯಾಗ ಬಿದ್ರು ಹರಿದದೆ ಏನೀದ, ಅದನ್ನ ಹೆಣ್ಮಕ್ಳು ಗುರ್ತಾ ಇಟ್ಕೋಬೇಕು. ನನ್ನ ಮಗ್ಗ ಅಂದ್ರಲ್ಲ ಮಾಡ್ತೇನೆ ತಡಿ, ನಿಮಗೆ ಹೆಂಗೆ ಅಸಹ್ಯ ಆಗೋಂಗೆ ಮಾಡ್ತೇನೆ ನೋಡಿ. ಈಗ ಹೆಣ್ಮಕ್ಳು ಬೆಳೆಸ್ತಾರಲ್ಲ ತಂದೆ ತಾಯಿ, ಅವು ನೆಟ್ಟಗಿರ್ಬೇಕು ಒಂದೇಕ. ಅಲ್ಲ ಹೆಣ್ಮಕ್ಳು ಮೋಸೋದ್ರು ಅಂತಂದ್ರೆ ಅವಕ್ಕೆ ಯಾವ್ದು ಸಪ್ಪು ಯಾವ್ದು ಸರಿ, ಯಾವ್ದೇನು ಎತ್ತ ಅಂತೇಳಿ ತಿಳ್ಕೊಳ್ಳೋ ಬುದ್ಧಿನ ಕಲಿಸ್ಬೇಕು. ಹಂಗ ಸುಮ್ಮನೆ ಬೇಕಾಬಿಟ್ಟು ಎತ್ತಬೇಕತ್ತ ಬಿಟ್ಬಿಟ್ರೆ ಮತ್ತೆ ಇಂಥದ್ದೇ ಆಗೋದು. ಎಲ್ಲ ಬೆಂಡ್ಲಿ ಎಷ್ಟಿರ್ಬೇಕು ನಿನ್ನ ತಿಂಡಿ. ಹೌದು ಹೆಣ್ಮಕ್ಳಿಗೆ ಅಷ್ಟೇ ತಂದೆ ತಾಯಿ ಬುದ್ಧಿ ಕಲಿಸಿದ್ರೆ ಹೆಂಗ್ರಿ. ಗಂಡು ಮಕ್ಕಳು ಎಲ್ಲರನ್ನೂ ಅಕ್ಕಂಗ್ಯಾರ ಸರಿಸಮ ನೋಡ್ಬೇಕು. ಅವ್ರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದು ಬಿಟ್ಟು ಹೊಲಸು ಬುದ್ಧಿ ತಲೆಯಾಗಿಟ್ಕೊಂಡು ಏನು ದೇಶ ಸುತ್ತಿದ್ರೇನು ಕೋಸ ಓದಿದ್ರೇನು ಏನು ಮಾಡಿದ್ರು ಉಪಯೋಗ ಇಲ್ಲ. ಕಂಡು ಹೆಣ್ಮಕ್ಳಿಗೆ ಅದೇನಂತಾರಲ್ಲ ಹೇಸಿಗೆ ಕಂಡಲ್ಲೆಲ್ಲ ಬಾಯಾಗಿ ಜಿಗಿದ್ರೆ ಹೆಂಗದು, ಹೌದಿಲ್ಲ? ಹಂಗೆ ಹೆಣ್ಮಕ್ಳನ್ನ ತಂದೆ ತಾಯಿ ಬೇರೆ ಹೆಣ್ಮಕ್ಳನ್ನ ಅಕ್ಕ ತಂಗಿಯರ್ಗತ್ತೆ ಕಂಡ್ರೆ ಅದು ಒಂದು ಇದು ಕಲಿಸ್ಬೇಕಲ್ಲ. ಅವಕ್ಕೆ ಕಲಿಸೋದು ಗೊತ್ತಿಲ್ಲ, ಕಲಿಯೋದು ಗೊತ್ತಿಲ್ಲ. ಹಿಂಗೆ ಮಾಡೋದು ಮಾಡಿ ಸಿಕ್ಕೊಂಡು ಸೀರೆ ಉಟ್ಕೊಂಡು ಜೈಲ್ನಾಗ 3 ಪಾಲ್ ಮರ್ಯಾದೆ ಕಳ್ಕೊಂಡು ನಿಂದಿರ್ತಾವೆ. ಏನು ಮಾಡೋಕ್ಕತ್ತೆ ಹೇಳ್ರಿ. ಆದರೂ ಈ ಕುರುಡು ಪ್ರೀಮ ಅಂತ ಇರ್ತದೆ ನೋಡ್ರಿ ಮಕ್ಕಳ ಮೇಲೆ. ಅವಕ್ಕೆ ತಪ್ಪು ಒಪ್ಪು ನೋಡಂಗಿಲ್ಲ, ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ನಿಂತು ಬಿಡೋದು. ಹೆತ್ತರಿಗೆ ಹೆಗ್ಗಣ ಮುದ್ದೆ ಅಂತಾರಲ್ಲ ಹಂಗೆ. ಈಗ ಹೋಲ್ ಬಿಡ್ರಿ. ಈಗ ಹೊಲನೂ ಹಿಂಗೆ ಮಾಡ್ಬಿಟ್ಟಾರ. ಈಗ ನಮ್ಮ ರೊಕ್ಕದ್ದು ಏನು ಗತಿ ಅನ್ನೋದೇ ನನಗೆ ದೊಡ್ಡ ಪಜೀತಿ ಆದಂಗೆ ಆಗ್ಬಿಟ್ಟತಿ. ರೊಕ್ಕ ನೋಡಪ್ಪ ಮಲೇಶಿ, ನೀನ ನೋಡಿ. ಅಲ್ಲ ಈಗ ಯಾರಿಗೇನು ಗೊತ್ತಿದ್ದಿಲ್ಲ, ಹೌದಾ? ಹಿಂಗೆ ಹೊಲ ಖರೀದಿ ಹಾಕೋತಾರ ಮಾಡ್ತಾರ ಅಂತೇಳಿ ನಾವೊಂದು 6 ತಿಂಗಳು ಟೈಮ್ ತೊಗೊಂಡಿದ್ದೆ, ನೀವು ಅದ್ರ ತಕ್ಕ ರೊಕ್ಕ ಕೊಟ್ಟಿದ್ರಿ. ಈಗ ಹೊಲ ಹಿಂಗೆ ಮಾಡ್ತಾರ ಅಂತ ಮೊದಲು ಗೊತ್ತಿದ್ರೆ ನೀವರ ಯಾಕೆ ರೊಕ್ಕ ಕೊಡ್ತಿದ್ದಿಲ್ಲ, ಹೌದಾ? ಈಗ ಹಂಗಾಗೈತೆ ನಮ್ದು ಬಾಳೆ. ನನಗೂ ಏನು ಮಾಡ್ಬೇಕಂತೇಳಿ ತಿಳಿಲಾರ್ದಂಗೆ ಆಗ್ಬಿಟ್ಟತಿ. ಖರೇನ ಕುತ್ತಿಗೆ ಬಂದೈತಿ. ಈಗ ಇನ್ನೂ ನಿಮ್ದು ಮಕ್ಕಳು ದುಡಿತಾರ, ಸೊಸಿ ದುಡಿತಾ ಅದಾಳ, ಜೀವನ ನಡಿತೈತಿ. ಈಗ ನಮ್ದು ನೋಡಿದ್ರೆ ಮಗ ಅಲ್ಲಿ ಕುಂತಾನ, ಆಮೇಲೆ ದುಡಿಯೋರು ಯಾರು ಹೇಳ್ರಿ? ನಮ್ಮ ಜೀವನ ಹೆಂಗೆ ನಡಿಬೇಕು? ಈ ಸರ್ಕಾರದವ್ರು ಯಾವಾಗ ಕೊಡ್ತಾರೆ ಸುಳೆ ಮಕ್ಕಳು ತೊಗೊಂಡಾರ ಅಷ್ಟೇ ಕರೆ. ಅವ್ರು ಕೊಟ್ಟಾಗ ಕರೆ ನಮ್ಗೆ ಏನು ಮಾಡ್ಬೇಕು ಅನ್ನೋದು ತಿಳಿಲಾರ್ದಂಗೆ ಆಗ್ಬಿಟ್ಟತಿ. ಈಗ ಹೇಳ್ರಿ, ನಮ್ಮ ಬಾಳೆನೂ ಬೆಂಗಡಿಗೆ ಎದ್ದತಿ. ಯಾಕೆ ನಿಮ್ಮ ರೊಕ್ಕಲ್ಲ ಅಸಲು ಬಡ್ಡಿ ಸಮೇತ ನಾವು ಕೊಡ್ತೇವಪ್ಪ, ನಾವೇನು ಇಟ್ಕೊಳ್ಳೋದಿಲ್ಲ. ಅಲ್ಲ ನನ್ಗೆ ಅಸಲು ಬಡ್ಡಿ ಸಮೇತ ಕೊಡ್ಬೇಕು. ಮತ್ತು ನೀವು ಈಗ ಪ್ಲಾಟ್ ಮತ್ತೆ ತೊಗೊಳೋಣ, ಹೆಂಗೆ ಮಾಡೋಣ? ಪ್ಲಾಟ್ ಬೇಡ, ಅವೇನೋ 1 ಟೇಬಲ್ ರೊಕ್ಕ ಕೊಕ್ಕವಂತಲ್ಲ, ನಾವು ಮಾರೇ ರೊಕ್ಕ ಕೊಡ್ತೇನೆ ತೋರಿ ನಿಮಗೆ. ಈಗ ಪ್ಲಾಟ್ ಮತ್ತೆ ನೀವು ಅಸಲು ಬಡ್ಡಿ ಎಷ್ಟಕ್ಕಿತ್ತು ಅಷ್ಟು ಕೊಡ್ಬೇಕಾಕತ್ ನೋಡ್ರಿ. ಅವರು ಮಾರಿ ನೀವು ಅದು ಅವರು ಜಾಗ ನಿಮ್ಮ ಪ್ಲಾಟ್ ನಿಮ್ಗೆ ಅಲರ್ಟ್ ಮಾಡಿಂದ ಗೌರ್ಮೆಂಟ್ನವ್ರು ಕೊಟ್ಟಿಂದ ಅಷ್ಟು ಕೊಡ್ಬೇಕು ನೋಡ್ರಿ. ಅದು ಹೆಂಗೆ? ಒಂದು 6 ತಿಂಗಳ ಮಟ್ಟಿಗೆ ಅಂತ ನಾವು ರೊಕ್ಕ ಇಸ್ಕೊಂಡಿದ್ದು. ನಾವು 6 ತಿಂಗಳ ಮಟ್ಟಿಗೆ ಕೊಡ್ತಿದ್ವಪ್ಪ ರೊಕ್ಕನ. ಈ ಗೌರ್ಮೆಂಟ್ನವರು ತಗೊಳ್ಳಿಲ್ಲ ಅಂದಿದ್ರೆ ನಾವು 6 ತಿಂಗಳ ಲೆಕ್ಕ ಹಿಡಿದು ಕೊಡ್ತೇವೆ. ಅದು ಹೆಂಗೆ ಸರೋಜಕ್ಕ? ನೀವು ಮಾತಾಡೋದ್ರಾಗ ಅರ್ಥ ಏನೈತಿ? ಅಲ್ಲ ಮತ್ತೆ ಇದು ಒಳ್ಳೆ ಲೆಕ್ಕವ ಅಲ್ಲ. ಅಸಲು ಬಡ್ಡಿ ನೀವು ಅವ್ರು ಕೊಡು ಮಟ್ಟನು ಲೆಕ್ಕ ಹಾಕಿ ಅದನ್ನ ಆಮೇಲೆ ನಮಗೆ ಕೊಡಂದ್ರೆ ಹೆಂಗದ? ನಾವು ಕೊಡ್ತಿದ್ವಿ, ಈಗ ಕೊಡ್ತಿದ್ವಿ. ಅದು 6 ತಿಂಗಳ ಮಟ್ಟನು ನಮ್ಗೆ 6 ತಿಂಗಳಿಗೆ ನಾವು ಕೊಡ್ತೇವೆ ಅಂದಿದ್ವಿ, ಹೌದಾ? ಈಗ ನೀವಲ್ಲೇ ಅವರು ಜಾಗ ತಗೊಂಡು ನಮಗೆ 2 ವರ್ಷ ಬಡ್ಡಿ ಅಸಲು ಹಾಕಿ ಕೊಡಂದ್ರೆ ಹೆಂಗಿದೆ? ನಾವು 6 ತಿಂಗಳು ಅಂದಿದ್ವಿಲ್ಲ, 6 ತಿಂಗಳದಷ್ಟೇ ಲೆಕ್ಕ. ಅದ್ರ ಮೇಲೆ ನಮ್ಗೆ ಗೊತ್ತಿಲ್ಲ. ಇರ್ಪಕ್ಷಣ್ಣ ಏನಿದು ಸರೋಜಕ್ಕೆ ಮಾತಾಡೋದು? ಅಯ್ಯ ಇರ್ಪಕ್ಷಣ್ಣ ಏನು ಕೇಳ್ತೀರಿ? ನ್ಯಾಯವಾಗಿ ಹೇಳಕತ್ತೇನೆ ನಾನು. 6 ತಿಂಗಳದ ಲೆಕ್ಕ ಅಷ್ಟೇ. ಸರ್ಕಾರದವರು ನಮ್ಮ ಹೊಲ ತಗೊಂಡು ಅವ್ರು ಪ್ಲಾಟ್ ಮಾಡಕತ್ರ ನಾನೇನು ಮಾಡಲಿ? ಈಗ ಬಗನ ಹೊಲ ಇಲ್ಲಿ ಇದ್ದಿತ್ತಂದ್ರೆ ನಾವು ಈಗ ಒತ್ತಿ ಹಾಕ್ತಿದ್ವಿ, ಇಲ್ಲ ಮಾರ್ತಿದ್ವಿ, ನಿಮ್ಗೆ ರೊಕ್ಕ ಕೊಡ್ತಿದ್ವಿ. ಅವ್ರು ತಗೊಂಡ್ರೆ ಈಗ ಅದಕ್ಕೆ ನಾವು ಕಾರಣನ? 2 ವರ್ಷ ಮಟ್ಟ ನಮ್ಗೆ ಅಸಲು ಬಡ್ಡಿ ಹಾಕಿ ಕೊಡಂದ್ರೆ ಆಗಲ್ಲ. ಬಡ್ಡಿ ಗಿಡ್ಡಿ ಎಲ್ಲ ಹಾಕಿ ಕೊಡೋಕ್ಕಾಗಲ್ಲ. ಇಲ್ಲ ಇದು ಯಾಕೆ ಸರೋಜಕ್ಕ ನಿಂದು ಸರಿ ಇಲ್ಲವಾ ನ್ಯಾಯ? ನಾವು ರೊಕ್ಕ ಕೊಟ್ಟೇವಿ, ನಿಮ್ಮ ತೊಂದರೆ ನಿಮಗೆ ಬಿಟ್ಟಿದ್ದದು. ಹೊಲ ತಗೊಂಡಾರ ಅಂತಂದ್ರೆ ನೀವು ಹೊಲ ನಂಬಿ ಅಲ್ಲ ನಮಗೆ ಕೊಟ್ಟಿದ್ದು. ಹೆಂಗಿದೆ? ಹೊಲ ನಂಬಿ ಕೊಟ್ಟಿರಿ, ಈಗ ನೀವು ನನಗೆ ಅಲ್ಲಿ ಗೌರ್ಮೆಂಟ್ನೇರು ತಗೊಂಡಾರ ನಾವು ಜಾಸ್ತಿ ಕೊಡಲ್ಲ ಮಾಡಲ್ಲ ಅಂತಂದ್ರೆ ಇದು ಸರಿ ಇಲ್ಲ ಸರೋಜಕ್ಕ. ನಮ್ಗೆ ಅದೆಲ್ಲ ಗೊತ್ತಿಲ್ಲವ. ಅವ್ರು ಯಾವಾಗ ನಿಮಗೆ ಸೈಟ್ ಅಲರ್ಟ್ ಮಾಡ್ತಾರ, ನಿಮ್ಮ ಹೊಲ ನಿಮ್ಮ ಉಪರ್ತಿ ಕೊಡ್ತಾರ ಪ್ಲಾಟ್ ಮಾಡಿ, ಅವಾಗ ನೀವು ಪ್ಲಾಟರ ಕೊಡ್ರಿ, ಇಲ್ಲ ಮಾರಿ ನಮ್ದು ಈಗ 10 ಲಕ್ಷ ರೂಪಾಯಿ ಕೊಟ್ಟೇವಲ್ಲ ಅದ್ರದ್ದು ಅಸಲು ಬಡ್ಡಿ 2 ಎಷ್ಟಾಕೈತೆ ಅಷ್ಟು ಲೆಕ್ಕ ಮಾಡಿ ಕೊಟ್ಬಿಡ್ರಿ ನೀವು ಅಷ್ಟೇ. ಕೊಡ್ತೇವೆ ಗಿರ್ಜಕ್ಕ, ನಾ ಎಲ್ಲಿಲ್ಲ ಅಂದ್ವಿ. 6 ತಿಂಗಳದ್ದು ಎಷ್ಟೈತೆ ಅಷ್ಟು ಕೊಡ್ತೇವೆ. 10 ಲಕ್ಷಕ್ಕೆ 2 ವರ್ಷ ಮಟ್ಟ ಬಡ್ಡಿ ಹಾಕಿಲ್ಲ ಕೊಡಕ್ಕೆ ಆಗೋದಿಲ್ಲ. ನೀವು ಒಂದು ಸ್ವಲ್ಪ ನ್ಯಾಯವಾಗಿ ಯೋಚನೆ ಮಾಡ್ರಿ. ನಾವೇನು ಪ್ಲಾಟ್ ಮಾರಿಂದ ನಾಳೆ ನಿಮ್ಗೆ ಕೊಟ್ಟು ಸುಮ್ಮನೆ ಕುಂತು ಬಿಡ್ಬೇಕು ನಾವು? ನಮ್ಮ ಮಕ್ಕಳು ಮರಿಗೆಲ್ಲ ಬೇಡ. ಇದೇನು ನಿಮ್ಮ ಲೆಕ್ಕ? ಅಲ್ಲ ಈಗ ತಡಿ, ಈಗ ನಾವು 10 ಲಕ್ಷ ರೂಪಾಯಿ ನಿನ್ನ ಹತ್ರನ ತಗೊಂಡಿದ್ರೆ ನಮ್ದೇ ಹಿಂಗಾಗಿದ್ರೆ ನೀ ಬಿಡ್ತಿದ್ದೇನೆ? ಯಾವಾಗ ಕೊಡ್ತಾರ ಅವಾಗ ನಮ್ಮ ರೊಕ್ಕ ಕೊಡು ಅಂತಿದ್ದೆ. ಆತ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಹಂಗಾರ. ಈಗ ನೀನೇನು 2 ವರ್ಷ ಮಟ್ಟ ಬಡ್ಡಿ ಹಾಕಿ ಕೊಡಲ್ಲೋದಿಲ್ಲ? ಬೇಡ, ನಮ್ಗೆ 6 ತಿಂಗಳಿಗೆ 10 ಲಕ್ಷ ರೂಪಾಯಿ ಬೇಕು. ಅದ್ರ ಬಡ್ಡಿ ಅಸಲು 2 ಬೇಕು ನಮ್ಗೆ. 6 ತಿಂಗಳಿಗೆ ಬೇಕು. ಏನು ನಮ್ಗೆ ಅದೆಲ್ಲ ಗೊತ್ತಿಲ್ಲ. 2 ವರ್ಷ ಮಟ್ಟ ಕಾದು 6 ತಿಂಗಳು ಬಡ್ಡಿ ಅಸಲು ಇಸ್ಕೋ ಅಂದ್ರೆ ನಾ ತಯಾರಿಲ್ಲ. ನಮ್ಗೆ 6 ತಿಂಗಳಿಗೆ ಅಸಲು ಬಡ್ಡಿ 2 ಬೇಕು. ಈಗ ಹೇಳಕತ್ತೀನಿ ಸರೋಜಕ್ಕ, ನೀ ಏನು ಮಾಡ್ತೀಯೋ ನನಗದು ಗೊತ್ತಿಲ್ಲ. ಆಮೇಲೆ ನೀವು ಬಾಂಡ್ ಬರೆದು ಕೊಟ್ಟಿರಿ, ಅದನ್ನ ಪೂರ ನನ್ನ ಮಗನ ಹೋಗಿ ನೋಟ್ರಿ ಮಾಡಿಸ್ಕೊಂಬಂದಾನ. ನಾವು ಕೋರ್ಟಿಗೆ ಹೋಗೋರು, ಹಂಗ ಬಿಡೋದಲ್ಲ ಮತ್ತೆ. ಇಲ್ಲ ಗಿರ್ಜಕ್ಕ ಸಿಟ್ಟ ಬೇಡ್ರಿ. ಅದು ಹಂಗ ಬುದ್ಧಿಗೇಡಿ ಮಾತಾಡ್ತತಿ. ಏನು ಆಕಿ ಕುಟಿ ಏನು ನಿಮ್ಮ ರೊಕ್ಕದಿಲ್ಲ, ನಾ ಹಾಕೊಡ್ತೀನಿ, ಕೊಡ್ತೀನಪ್ಪ, ಕೊಡ್ತೀನಿ.
ನೋಡು ವಿಪಕ್ಷ, ನಾ ಈಗ ಸಮಾಧಾನಕ್ಕೆ ಏನೋ ಒಂದು ಮಾತು ಹೇಳ್ಬೇಡ. ಅಕ್ಕವ್ರು ಮಾತಾಡಿದಂತರೂ ಪೂರಾ ತಪ್ಪೈತಿ. ನೀನು ಒಂಚೂರು ವಿಚಾರ ಮಾಡಿ ಹೇಳು. ಆತ ನಾ ಹೇಳ್ತೀನಿ ಮಲೇಶಿ, ನೀ ಯಾಕೆ ಶಿಟ್ಟಕ್ಕೆ ನಿನ್ನ ಹತ್ರ ಇಸ್ಕೊಂಡಿದ್ದ ಕರೆ ಐತಿ, ನಾ ಕೊಡ್ಬೇಕಾಗಿದ್ದು ನ್ಯಾಯ ಐತಿ. ಅದ 2 ವರ್ಷ ಆಗ್ಲಿ 20 ವರ್ಷ ಆಗೋಲ್ತಕ್ಕ, ಹೌದಿಲ್ಲ? ನನ್ಗದೆಲ್ಲ ಗೊತ್ತಿಲ್ಲ, ನನ್ನ ರೊಕ್ಕ ಏನೈತೆ ಅದು ಬರ್ಬೇಕಷ್ಟೇ. ಬಾರಿ ಅವ ನಿಮ್ದು ಮಗ ನೋಡಿದ್ರೆ ಅಲ್ಲೋ ಕುಂತಾನ, 2 ವರ್ಷಕ್ಕೆ ನಿಮ್ಗೆ ಮತ್ತಿದ್ ಬೇರೆ ಏನ? ನನ್ಗದೆಲ್ಲ ಗೊತ್ತಿಲ್ಲ. 6 ತಿಂಗಳಿಗೆ ಕೊಟ್ಬಿಡ್ರಿ ಹಂಗಾರೆ. ನಮ್ದು ಅಸಲು ಬಡ್ಡಿ ಏನೈತೆ ಎಲ್ಲ ಕೊಟ್ಬಿಡ್ರಿ. ಅಲ್ಲ ಗಿರ್ಜಕ್ಕ, ಶಿಟ್ಟ ಬಿಡ. 6 ತಿಂಗಳಿಗೆ ಕೊಡಂದ್ರೆ ಎಲ್ಲಿಂದ ಕೊಡ್ಲಿ? ನೋಡ್ತಾ ಇದೀರಿ ಪರಿಸ್ಥಿತಿ. 2 ವರ್ಷನೇ ಆಗೋಲ್ತಕ್ಕ, ನಾನು ಅದ್ರ ರೊಕ್ಕ ಹಾಕೊಡ್ತೀನಿ ಅಕ್ಕ. ಅಲ್ರಿ 6 ತಿಂಗಳಿಗೆ ಕೊಡ್ಬೇಕಾಕತ್ರಿ ಸರೋಜಕ್ಕ. ನಾನು ಅದನ್ನ ಹೇಳ್ತಾ ಇದೀನಿ, 6 ತಿಂಗಳ ಮೇಲೆ ನಾನು ಒಂದು ದಿನಾನು ತಡೆಯಂಗಿಲ್ಲ. ನನ್ನ ಗಂಡು ಕೊಟ್ಟಿದ್ದು 10 ಲಕ್ಷ ರೂಪಾಯಿಗೆ ಬಡ್ಡಿ ಹಾಕಿ ಪೂರಾ ಕೊಡ್ಬೇಕಷ್ಟೇ. ನೀವು ಅದನ್ನ ಕೊಡಲ್ಲ ಅಂದ್ರೆ ನಿಮ್ ಕಡೆ ಯಾಕ್ರಿ ಬಿಡ್ಲಿ 10 ಲಕ್ಷ ರೂಪಾಯಿ? ನಾನು ಬಾರಿ ಯಾವಾರ್ದಸ್ತಿ ಬಿಡವ ನೀನು. ರೀ ಬರ್ರಿ, ಈಗ 6 ತಿಂಗಳಾದ್ಮೇಲೆ ಮಾತಾಡೋಣ, ಈಗ ಯಾಕೆ ಸುಮ್ಮನೆ? ಅಲ್ಲ ಹುಂಬುಶೇನಿ, ನೀ ಏನ್ ನನ್ನ ಕುತ್ತಿಗೆ ಕೊಯ್ಬೇಕಂತೇಳಿ ನನ್ನ ಲಗ್ನ ಏನ ನೀನು? ಅಲ್ಲಲ್ಲಿ ಮಾತಲ್ಲೇ ಪದ್ಧತಿ ನಿಂದಿದ್ದು 6 ತಿಂಗಳು. ಮತ್ತೆ ಅಲ್ಲ, ನಾವು ರೊಕ್ಕ ಯಾವತ್ತಿನ ಮಟ ಹೊಳಿ ಕೊಡಲ್ಲ, 10 ಮಟ ಬಡ್ಡಿ ಹಾಕೋದು ಅವ್ರ ಧರ್ಮ ಐತದ. ಅವ್ರು ಹೇಳೇ ಕೊಟ್ಟಾರ ಮೊದ್ಲು. ನೀನ್ ನೋಡಿ ಬಾರಿ ಬಿಡ ನಿಂದು. 2 ವರ್ಷ ಮಟ ಆಗ್ಬೋದು, 3 ವರ್ಷ ಮಟ ಆಗ್ಬೋದು, ಆದ್ರೆ 6 ತಿಂಗಳದಷ್ಟೇ ಲೆಕ್ಕನ? ಹೆಂಗಿದೆ? ಸುಮ್ಮನೆ ಬಾಯಿ ಮುಚ್ಕೊಂಡು ಮಾತಾಡ್ತಾಳೆ ಎಲ್ಲದಕ್ಕೂ. ಅಲ್ಲ ಅವ್ರ ಮಗಳು ಸುದ್ದಿ ತೆಗೆ ಕೆಲಸ ಏನಿತ್ತೀಗ ನಿನಗೆ? ಅಯ್ಯ, ಮತ್ತೆ ಅವ್ಯಾಕ ನಿಮ್ಮ ಮಗ ಒಳಗದನಲ್ಲ ಅನ್ಬೇಕಿತ್ತು, ಗೊತ್ತಿಲ್ಲನ ಒಳಗಿರೋ ಪದ್ಧತಿ. ಅದನ್ನ ತನ್ನ ಕೆಲಸ ಏನೈತಿ, ಸುಮ್ಮನಿರಿ. ನಾ ಮಾತಾಡಿದ್ರೆ ನಿಮಗೆ ಸಿಟ್ಟು ಬರ್ತೈತಿ, ಯಾರ ಮಾತಾಡಿದ್ರೆ ನಿಮ್ಗೆ ಸರಿ ಅನಿಸ್ತತಿ. ಒಟ್ಟು ನಾನು ಒಬ್ಬಕ್ಕೆ ಹೆಚ್ಚಾಗೆ ನಿಮ್ಗೆ. ಏನ್ ಹೆಣ್ಮಗಳ ಏನಾಯ್ತು? ಛೇ, ಶಿವ ದೇವ್ರೆ, ಎಲ್ಲಾರ ಕಡೆ ಹಿಂಗ್ ಮಕ ಕೆಡಸ್ ಮಾಡ್ಕೊಳಕತ್ಲಂದ್ರಿಕಿ ಜೀವನ ಮಾಡೋದು ಹೆಂಗಂತ.